ಏನ್ಲೇ ಹೊಸ ಫೋನ್ ತಗೊಂಡೆ? ಹೂನ್ಲೇ ಗಿರಿಜಾ, ಮೊನ್ನೆ ನಮ್ದು ಆ್ಯನಿವರ್ಸರಿ ಇತ್ತಲ್ಲ. ನನ್ನ ಹಸ್ಬೆಂಡು ನಿನಗೇನು ಬೇಕು ಗಿಫ್ಟು, ಏನು ಬೇಕು ಗಿಫ್ಟು ಅಂತ ಕೇಳಿರ ನನಗೇನು ಹೇಳಬೇಕು ಗೊತ್ತಾಗ್ಲಿಲ್ಲವ. ಅಯ್ಯ ನೀನೆ ಬ್ರೇಸಿ, ತಲೆಯಾಗ ಒಂದಿಟ್ಟರೆ ಬುದ್ಧಿದು ಐತೆ ಇಲ್ಲ ನಿನಗ? ಅಲ್ಲ ಕಟ್ಕೊಂಡ್ ಗಂಡನ ನಿನಗೇನು ಬೇಕು ಏನು ಬೇಕು ಅಂತ ಬಾಯಿ ಬಿಟ್ಟು ಕೇಳಕತ್ತಾರಂದ್ರೆ ಒಂದು 2 ತೊಲಿ ಬಂಗಾರ ಸರಾರ ಬಳಿಯರ ಏನಾರ ಕೊಡಿಸ್ಕೋಬೇಕು ಬೇಡ? ನೀನು ಕೇಳಿದಂಗೆ ಏನಾರ ನನ್ನ ಗಂಡ ನನ್ನದು ಏನಾರ ಕೇಳಿದ್ರ ನೋಡ್ತಿದ್ದೀನಿ. ಹ್ಞೂ ನೀ ಏನು ಕೇಳ್ತಿದ್ದಿ? ನಾನು ಏನಿಲ್ಲಂದ್ರೂ ಒಂದು 2 ತೊಲಿದಾರ ಅವಲಕ್ಕಿ ಸರ ಮಾಡಿಸ್ಕೊತೀನಿವ. ಯಾಕಂದ್ರೆ ನನ್ನಂತೆ ಹೆಂಗಿದ್ರು ಅವಲಕ್ಕಿ ಸರ ಇಲ್ಲಲ್ಲ. ನನ್ನ ಗಂಡ ಕೇಳಿದ್ರೆ ಅದನ್ನ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತ. ಆದ್ರೆ ಏನು ಮಾಡೋದು, ಹಲ್ಲಿದ್ದಲ್ಲೇ ಕಡ್ಲಿರಲ್ಲ, ಕಡ್ಲಿದ್ದಲ್ಲೇ ಹಲ್ಲಿರಲ್ಲ ಅಂತ ಹಂಗಾಗೈತೆ ನನ್ನ ಪರಿಸ್ಥಿತಿ. ನನ್ನ ಗಂಡ ಎಂದಿನ ಕಾಲಕ್ಕೆ ಕೇಳ್ಬೇಕಯ್ಯವ್ವ. ಅವ್ರ ಹೊಲದ ಕೆಲಸ ಮನೆ ಕೆಲಸ ಇದ್ರಾಗನ ಅವ್ರ ಜೀವನ ಕಳೆದು ಬಿಡ್ತಾರೆ. ನಾವೇನು ಹೆಂಡತಿಗೆ ಏನು ಬೇಕು, ಮಕ್ಕಳು ಬೇಕು, ಏನು ಬೇಕು ಅನ್ನೋದು ಅವ್ರು ಯಾವಾಗ ವಿಚಾರ ಮಾಡಬೇಕು? ನಮ್ಮ ಮನ್ಯಾಗ ಹಂಗೇನಿಲ್ಲ ನೋಡಿ ಗಿರ್ಜಾ. ಆ್ಯನಿವರ್ಸರಿ ಬರ್ತ್ಡೇ ಏನಿದ್ರೂ ಗಿಫ್ಟ್ ಬರೋದು ಮಾತ್ರ ತಪ್ಪೋದಿಲ್ಲ. ಪುಣ್ಯ ಮಾಡಿ ಬಂದಿ ಬಿಡಿವ. ಹೌದು, ಎಂತ ಫೋನ್ ತಗೊಂಡಿ? ಏನು ಒಂದು 20,000 ರೂಪಾಯಿ ತಗೊಂಡೇನ? ಇಲ್ಲಿ ಬರೀ 20,000 ರೂಪಾಯಿದ್ದ? ಎಲ್ಲದೀನಿ ಇನ್ನು? ಅಯ್ಯ ನಾ ಏನಿರ್ಲಿ, ಇಲ್ಲೇ ನಮ್ಮ ಮನೆ ಬಾಗಿಲ ಕಟ್ಟಿ ಮ್ಯಾಗ ಕುಂತ್ ಮಾತಾಡತಾನೆ ಇವ. ಮತ್ತೆ ಯಾರ ನೋಡ್ರಂದ್ರ ಇದೇನಿದ್ ಹುಡುಗಿ ಅಂಗ್ಳು ಕುಂತ್ ಫೋನೇ ಮಾತಾಡತತಿ ಅಂತ ಬೇಯ್ತಾರ. ಅದ್ರಾಗ ನಮ್ಮ ಅತ್ತಿ ನೋಡ್ರಂತೂ ಮುಗಿದ ಹೋತ. ಕೆಲಸ ಬಗ್ಸಿ ಬಿಟ್ಟ ಏನ್ ಮಾಡಕತ್ತಿ ನೀನು, ಬಾ ಒಳಗ್ ಕೆಲಸ ನೋಡ್ಬಾ ಅಂತ ಬೇಯ್ತಾರು. ಲಗುನ ಹೇಳ, ಎಷ್ಟು ಸಾವಿರ ಕೊಟ್ಟಿ? ಸಾವಿರ ಅಲ್ಲಲೇ ಗಿರ್ಜಾ, 1.5 ಲಕ್ಷ ರೂಪಾಯಿ ಅಂತ. 1.5 ಲಕ್ಷ ರೂಪಾಯಿ ಕೊಟ್ಟ ಫೋನ್ ತಗೊಂಬಂದಾರ ನಮ್ಮ ಮನೆಯವ್ರ. 1.5 ಲಕ್ಷ ರೂಪಾಯ? ಅಯ್ಯ ನೀನ್ ಚಂದ ಮಾಡ್ಲಿ. ಹಲೋ ಆರಾಮದೇರಿ, ಊಟ ಆತ್ರಿ, ಚಾ ಆತ್ರಿ ಅಂತ ಹೇಳಿ ಎಲ್ಲ ನಿಮ್ಮಲ್ಲಿ ಮಾತಾಡಕಟ್ ಫೋನ್ ಬೇಕು. ಆ ಫೋನಿಗೆ 1.5 ಲಕ್ಷ ರೂಪಾಯಿ ಕೊಟ್ಟು ತಗೋತಾರ ಯಾರ? ಅಯ್ಯ ನಮ್ಮವ್ವ, ನಾ ಅದು ಆಗಿದ್ರ ಕಮ್ಮಗ ಬಂಗಾರ ತಗೊಂಡ್ ಇಟ್ಕೋತೀನಿ ಬಿಡು. ಅತ್ತಿ ಬಂದ್ರಲೇ ಇರ್ತಾನ. ಅತ್ತಿರಿ ಈಗ ಬಂದ್ರಿ? ಹೂನವ ಈಗ ಬಂದ್ ನೋಡ. ಯಾರಿಗೋ ಬುದ್ಧಿವಾದ ಹೇಳಕತ್ತಿದ್ದೆ. ಏನ್ ಇಲ್ರಿ ಅತ್ತೀರಿ, ನನ್ ಗೆಳತಿರಿ ಆಕೆ ಹುಬ್ಬಳ್ಳಿಯಾಗ ಇರ್ತಾಳಲ್ರಿ, ಆಕೆ ಫೋನ್ ಹಚ್ಚಿದಿಲ್ರಿ. ಆಕೆ ಗಂಡ ವಾರ್ಷಿಕೋತ್ಸವಕ್ರಿ ಅವ್ರ ಮದುವೆ ಆನಿವರ್ಸರಿಗೆ ಅತ್ತೀರಿ 1.5 ಲಕ್ಷ ರೂಪಾಯಿದ್ದು ಫೋನ್ ಕೊಡ್ಸಾನಂತ ನೋಡ್ರಿ ಅತ್ತೀರಿ. ಅಲ್ಲ ಫೋನ್ ಆಟ ತುಟ್ಟಿ ಕೊಟ್ಟು ತಗೊಂಡ ಏನ್ ಮಾಡೋದು? ಅದ್ರ ಬದ್ಲಿ ಬಂಗಾರ ಸಾಕಟ್ ತುಟ್ಟಿಗೈತಿ, ಹಂಗ ತುಟ್ಟಿ ಹಾಕೋ ಅಂತಾನ ಹೊಂಟತಿ, ಬಂಗಾರ ತಗೋಬೇಕಲ್ಲವ ಅಂತ ಬುದ್ಧಿವಾದ ಹೇಳಕತ್ತಿದ್ರಿ. ಹೌದನ? ಅದೇನ್ ಬಗ್ಗೆ ದೇವ್ರ ಚಲೋ ಬುದ್ಧಿ ಕೊಟ್ಟಾನು. ಏನ್ ಮಾಡುದ್ರಿ ಅತ್ತೀರಿ, ಹಿತ್ತಲ ಗಿಡ ಮದ್ದಲ್ಲ ಅಂತಾರ್ರಿ. ಹಂಗ ನಾ ಎಷ್ಟ್ ಚೆನ್ನಾಗಿದ್ದೀನಿ, ನೀವು ನನಗೆ ಎಷ್ಟು ಬುದ್ಧಿ ಐತೆ ಅನ್ನೋದು ನಿಮ್ಗೆ ಅರ್ಥನ ಆಗವಲ್ತ್ರಿ. ಹೌದ್ವಾ ಹೌದು, ನೀ ಭಾಳ ಚೆನ್ನಾಗಿದಿ. ಹ್ಞೂ ಮತ್ರಿ, ನಾವಂದ್ರ ಏನ್ ಸುಮ್ನೆ ಏನ್ರಿ? ಹೌದ್ವಾ ಹೌದು, ನೀ ಮನ್ಯಾಗ ಇಟ್ಟು ಚೆನ್ನಾಗಿರ್ಬೇಕಾರ ನಾನಾ ಬೆನ್ನಿ ಮರ ಕೊಂಟೀನಿ ನೋಡ್ದ. ನನ್ನ ತಲೆಯಾಗ ಬುದ್ಧಿ ಇಲ್ಲ ನೋಡು. ನೀ ಭಾಳ ಚೆನ್ನಾಗಿದಿ, ಹೋಗ್ ಬರ್ವಾ ಇದ್ನಟು ಊರಾಗ ಅಡ್ಡಾಡ್ಕೊಂಡ ಬೆನ್ನಿ ಮಾರ್ಕೊಂಬರ್ಬಾ ಒಂದಿಟ್ಟು. ಏನ್ ರೀತಿರಿ ನಾ ಹೋಗ್ಬೇಕ್ರೆ? ಹೂನವ, ನನ್ನ ಸೊಸಿಗೆ ವ್ಯವಹಾರದು ಗೊತ್ತಾಕತ್ತೆ ಇಲ್ಲ ಬಿಡು. ನಾನ ಹೋದ್ರಾತು ಅಂತ ಹೊಂಟಿನೇ. ಮತ್ ನೀ ಶಾನ್ಯಾಕದಿಯಲ್ಲ, ಹೆಂಗಿದ್ರು ಶಾನ್ಯಾ ಸೊಸಿನ್ ಬಿಟ್ಟ ನಾ ಎದಕ್ ಹೋಗ್ಲೇವ? ಮಂದ್ಯಾರ ಏನಂತಾರ? ಬಾ ಹೋಗ್ ಬಾ, ನೀನ ಹೋಗಿ ಆಟು ಮಾರ್ಕೊಂಡ್ ಬರ್ಬಾ. ತನಗ ಕುಂತಿದ್ನಿ ಕುಂದಿರ್ಬಾರ್ದನ? ಬರೀ ಇಂತದ ನೋಡ್ ನನ್ನ ಕೆಲಸ. ಅಲ್ರಿ ಅತ್ತೀರಿ, ಎಂದೂ ಇಲ್ಲ. ಈಗ ಬೆನ್ನಿ ಮಾರಾಕ ನಾ ಹೆಂಗ್ ಹೋಗ್ಲ್ರಿ ಅತ್ತೀರಿ? ಅಯ್ಯ ಅದಕ್ಕೇನ ತಂಗಿ, ಮನ್ಯಾಗಿಟ್ಟ ಇದನ್ನ ಕೆಡಿಸೋಗಿಕ್ಕಿಂತ ಮಾರೀರ 1-4 ರೊಕ್ಕರ ಆಗುದಿಲ್ಲನ? ಅದ್ರಾಗಟ್ಟು ಕೈಪಲ್ಲೆ ಸಂತೆರ ದಾಟುದಿಲ್ಲನ? ಬಾ ಬಾ ಹೋಗಿ ಬರ್ಬಾ, ಲೇಟ್ ಆಕತ್ತಂತ ಮತ್. ಆತ್ ತಗೋರಿ ಎತ್ತೀರಿ. ಲಗುನ ಹೋಗಿ ಮಾರ್ಕೊಂಡ್ ಬರ್ವಾ. ಬಿಸಿಲಾತಂದ್ರ ಬೆನ್ನೆಲ್ಲ ಕರಗ್ತತ್ ಮತ್ತ. ಲಗಾನ ಹೋಗ, ಬಿಸಿಲಾಗೋದ್ರಾಗ ಹೊಳಿ ಬರ್ಬೇಕು ನೋಡು. ಆತ್ರಿ ಎತ್ತೀರಿ. ಹೆಂಗ್ 1/4 ಕಿಲೋ ಮಾರುದ್ರಿ? 200 ರೂಪಾಯಿ 1/4 ಕಿಲೋಕ ಕೆಳಗ್ ಮಾರುದಿಲ್ಲ ಅಂತ ಹೇಳ್ತಂಗಿ. ಆ ಮಲ್ಲಕ್ಕ ನಿಂಗಕ್ಕನಂತವ್ರು ಕಮ್ಮಿ ಕೇಳ್ತಾರ. ಏನ್ ಬಾಳ ಜಿಲ್ಮಿಲಿ ಮಾಡಿರ 200 ರೂಪಾಯಿ 1/4 ಕಿಲೋ ಕೊಟ್ಟು ಬಂದ್ಬಿಡೋಗತ್ತ. ಏನ್ ಮನ್ಯಾಗ ಇಟ್ಕೊಂಡ್ ಕೆಡ್ಸೋಕ್ಕಿಂತ 4 ದುಡ್ಡರ ಅಕ್ಕ ಒಂದ್ ಕೊಡಾಕತತಿ. ಹೋಗು. ಆತ್ ತಗೋರಿ ಎತ್ತೀರಿ. ಇದನ್ ತಗೋರ್ವಾ 1/4 ಕಿಲೋ ಬಟ್ಲ. ಇದ್ರಲ್ಲೇ ಒಂದ್ ಬಟ್ಲ ಕೊಟ್ರ 1/4 ಕಿಲೋ ನೋಡು. ಆತ್ ತಗೋರಿ ಎತ್ತೀರಿ. ಬೆನ್ನಿ ಬೇಕೇನ್ರಿಕ್ಕ? ಬೆನ್ನಿ ತಾಜಾ ಬೆನ್ನಿ, ತಾಜಾ ಬೆನ್ನಿ. ಬೆನ್ನಿ ರೀ ಬೆನ್ನಿ, ಬೆನ್ನಿ ರೀ ಬೆನ್ನಿ. ಇಲ್ಲಿ ಯಾರು ಕರೆಯವಲ್ರು, ಆ ಕಡೆ ಹೋದ್ರ. ಮಂಜವಕ್ಕ, ಮಂಜವಕ್ಕ, ಬೆನ್ನಿ ಬೇಕೇನ್ರಿವಾ? ಬಾರವ ತಂಗಿ, ನಮ್ಮ ಕಮಲಕ್ಕನ ಸಸಿ ಅಲ್ಲ ನೀ? ನಿಮ್ಮ ಅತ್ತಿನವ ನಿನ್ನ ಕಳ್ಸಾಳಲ್ಲ ಬೆನ್ನಿ ಮಾರಾಕ? ಹ್ಞೂ ಬೇಯಮ್ಮ, ಅತ್ತಿಯರೇನ ಈ ಗಡಿಗೆ ಹೊತ್ಕೊಂಡು ಅಡ್ಡಾಡ್ತಾರಂತ ಹೇಳಿ ನಾನಾ ಬೆನ್ನಿ ಬೇಕೇನು ಬೇಯಮ್ಮ? ಬೆನ್ನಿ ಆಯವ, ಏನು ಎಲ್ಲರಿಗೂ ಮನ್ಯಾಗ ನೆಗಡಿ ಕೆಮ್ಮು ಹತ್ತೈತಿ. ಬ್ಯಾಡ್ ಬಿಡು ತಂಗಿ. ಇವತ್ತರ ಕಡ್ದದ್ದು ಬೆನ್ನಿ ಚಲೋ ಇರ್ತೈತಿ, ತಗೋರ್ಬೇ 1/4 ಕಿಲೋ. ಒಲ್ಲಿ ಬಿಡಿವ, ನನ್ನ ಸೊಸಿನೂ ಮನ್ಯಾಗಿಲ್ಲ. ನಾ ಎಲ್ಲಿಂದ ರೊಕ್ಕ ಕೊಟ್ಟು ತಗೋಲಿ? ಮತ್ತು ಹಿಂದಾಡೆ ನನ್ನ ರೊಕ್ಕನ ಕೊಡೋದಿಲ್ಲಕ್ಕೆ ಇಟ್ಕೊಂಡ್ಬಿಡ್ತಾಳ. ಅದಕ್ಕೆ ಮತ್ತೊಮ್ಮೆ ಯಾವಾಗಾರ ತಗೋತಾನು. ಹೋಗಿ ಬಾ.
ಐ ಗಿರ್ಜಕ್ಕನ ಬಾ ಅಕ್ಕ ಒಳಗ. ಇಲ್ವಾ ತಂಗಿ ಬಿಸಿಲಕ್ಕತಿ, ನಾ ಮತ್ತೊಮ್ಮೆ ಬರ್ತಾನಂತ. ಬೆನ್ನಿ ತಗೋತಿಯನ್ನ ತಂಗಿ? ಬೆನ್ನಿ ಇವತ್ತು ಬೆಳಿಗ್ಗೆನ ಕಡದಾರ ನಮ್ಮ ಅಮ್ಮಾರು, ಚಲೋ ಐತ್ ನೋಡ. ಹೌದಾ ಅಕ್ಕ? ಆ ತಡಿ ಹಂಗಾರ, ಹಿತ್ಲಾಗ ಅವ್ವ ಅದಾಳು, ಕೇಳಿ ಬರ್ತಾನಂತ. ಹೌದು, ಹೆಂಗ್ ಪಾವ್ ಕಿಲೋ ಅಕ್ಕ? 200 ರೂಪಾಯಿ ಪಾವ್ ಕಿಲೋ ನೋಡ್ ತಂಗಿ. ಹ್ಞೂ ಅಕ್ಕ, ಕೇಳಿ ಬರ್ತಾನೆ ತಡಿ. ಯಾಕ 150 ರೂಪಾಯಿ ಪಾವ್ ಕಿಲೋ ಮಾಡಿ ಒಂದು ಪಾವ್ ಕಿಲೋ ಕೊಡ್ಬೇಕಂತ ನೋಡುವ. ಯಾವ ಬರೋದಿಲ್ಲವಾ ತಂಗಿ? 200 ರೂಪಾಯಿ ಪಾವ್ ಕಿಲೋ ಮಾರ್ಕೊಂಬ ಅಂತ ಹೇಗೆ ಕಸಿದಾರ ನಮ್ಮ ಅತ್ತಿ. ಕಮ್ಮಿಗೆ ಮಾರ್ಕೊಂಡು ಹೋದ್ರ ಬಿಡ್ತಾರನ ನನ್ನ? ಯಾಕ ನಮ್ಮ ಅವ್ವನು 150 ರೂಪಾಯಿ ಆದ್ರೂ ತಗೋ, ಇಲ್ದ್ರ ತಗೋಬೇಡ ಅಂತ ಹೇಳಿದಾಳವ. ಬೇಕಾರ ಕೊಡ, ಇಲ್ದ್ರ ಮತ್ತೆ ಏನ್ ಮಾಡೋದು? ಹೌದು, ತಗೋರ್ವ ತಂಗಿ, 150 ರೂಪಾಯಿದಂಗ ಕೊಡ್ತಾನಂತ, ತಗೋ. ಅಟ್ಲಗುನ ರೊಕ್ಕ ತಂದು ಕೊಟ್ಬಿಡುವ, ನಾ ಮತ್ತೆ ಮುಂದೆ ಹೋಗ್ತಾನಂತ. ಯಾಕ ಅವ್ವಂದೇನೋ ಹೊಲ್ದಾನ ಅವರು ಪಗಾರ ಕೊಟ್ಟಿಲ್ಲಂತ, ಇವತ್ತು ಸಂಜೆ ಮುಂದೆ ಕೊಡ್ತಾರಂತ, ಅಲ್ಲೇ ಮನೆಗೆ ಬಂದೇ ಕೊಡ್ತಾಳಂತ ತಗೋ. ಏನ್ವಾ ತಂಗಿ, ನಿಮ್ದ ಫಸ್ಟ್ ವ್ಯಾಪಾರ? ರೊಕ್ಕ ಕೊಡದ್ಲೆ ಯಾರ ಬೋನಿಗೆ ವ್ಯಾಪಾರ ಮಾಡ್ತಾರನ? ಅಯ್ಯ ಹಂಗಂದ್ರೆ ಹೆಂಗೆ ಅಕ್ಕ? ನಮ್ಮಂತಕ್ಕಿದ್ರ ರೊಕ್ಕ ಕೊಡ್ತಿದ್ನಿವ, ಇಲ್ಲಂತ ಹೇಳತ್ತವಲ್ಲ. ಏನ್ ಹಂಗಾರ ನಿನ್ ಬೆನ್ನಿ ವಾಪಸ್ ತಗೊಂಡ್ಬಿಡ್ವಾ, ಎಲ್ಲಿ ಹೊಸ ಬರಿ. ಆತ್ ತಗೋ, ಇರುವತ್ತಾಕ ಸಂಜೆ ಮುಂದೆ ತಂದ ಕೊಡಂಗಾರ ನೆನಪ್ಲೆ. ಹ್ಞೂ ಅಕ್ಕ. ಏನ್ ಊರಾನ್ಯಾಕಾಗಿ ನಂಬಿಕೆ ಇಲ್ದಂಗ್ ಮಾಡ್ತಾ ಇಂಥ ಜನನ ಈಗ. ಬೆನ್ರಿವಾ ಬೆನ್ನಿ, ಬೆನ್ರಿವಾ ಬೆನ್ನಿ. ಐ ಸಾವಿತ್ರಿ ಅಂತಿಯರು ಕಾಕಾರು ಇಲ್ಲೇಕ್ ಬಂದಾರು? ತಗೋರಿ ಕಾಕಾರ, ಹಂಗಾರ ಪೂಜಾದೆಲ್ಲ ವ್ಯವಸ್ಥಾನು ನೀವ ನೋಡ್ಕೋಬೇಕ್ರಿ. ತಪ್ಸುದ್ಲೆ ಹಿಂದಿನ ದಿನಾನ ಬಂದ್ಬಿಡ್ರಿ ಹಂಗಾರ. ಹ್ಞೂ ಇವ, ನೀವು ಹೇಳೋದು ಹೆಚ್ಚು, ನಾ ಬರೋದು ಹೆಚ್ಚು. ನಾ ಬಂದು ಮುಂದೆ ನಿಂತ ಎಲ್ಲ ಪೂಜಾದ ವ್ಯವಸ್ಥಾನು ಮಾಡ್ತಾನಂತ, ಎಲ್ಲ ಚಲೋ ನಡೀತೈತಿ. ನೀವೇನು ಚಿಂತೆ ಮಾಡಬೇಡ್ರಿ. ಆತ್ರಿ ಸ್ವಾಮ್ಯಾರ, ಹಂಗಾರ ನಾವಿನ್ ಬರೋನ್ರಿ. ಹ್ಞೂನ್ರಿ ಹ್ಞೂನ್ರಿ, ಹೋಗಿ ಬರ್ರಿ, ಎಲ್ಲ ಒಳ್ಳೇದಾಗ್ಲಿ. ಐ ಹೊಂಟ ಬಿಟ್ರಲ್ಲ ಅಂತೀರಿ ಅಂತೀರಿ. ಸಾವಿತ್ರಿ, ನಡಿ ಹೋಗುನು. ಇವ್ರ ಯಾಕ ನನ್ ನೋಡಿನ ನೋಡ್ಲಂಗ್ ಹೋದ್ರಲ್ಲ? ಗಿರ್ಜಕ್ಕ ಬಾರ್ವ ತಂಗಿ, ಇಲ್ಲಾಕ್ ನಿಂತಿ? ಕಾಕಾರ ಬೆನ್ನಿ ಮರಾಕತ್ತೀನ್ರಿ, ಹಂಗಾಗಿ ಈ ಕಡೆ ಬನ್ರಿ. ನಮ್ಮ ಅಂಟಿಯರು ಕಾಕಾರು ಬಂದಿದ್ರಲ್ರಿ? ಹ್ಞೂನವ ತಂಗಿ, ಸಾವಿತ್ರಿ ಅದು ಮನಿ ಕಟ್ಸಾರಂತಲ್ಲ, ಆ ಮನಿ ಗೃಹ ಪ್ರವೇಶಕ್ಕ ನೀವ ಮನಿ ಪೂಜೆ ಮಾಡೋಂತ್ರ್ಯ, ನೀವೆಲ್ಲಾನು ಮುಂದ್ ನಿಂತ ವ್ಯವಸ್ಥೆ ಮಾಡೋಂತ್ರ್ಯ ಬರ್ರಿ ಅಂತ ಹೇಳಿ ನನ್ನ ಕರ್ಯಾಕ್ ಬಂದಿದ್ರವ. ಯಾಕ ಇನ್ನ ನಿಮ್ ಮನಿಗ್ ಬಂದಿಲ್ಲನ? ಇಲ್ರಿ ಕಾಕಾರಿ, ಬಂದಿದ್ರಿ. ಹಂಗಾರ ಇಲ್ಲಿ ಯಾಕೆ ಬಂದಾರ ಅಂತ ಹೇಳಿ ಹಂಗ ಕೇಳಿನಷ್ಟರಿ. ಹೌದನ್ವಾ, ಬಾರ್ವಾ ಬಾ, ನಿಮ್ ಚಿಗೋವ ಬೆನ್ನಿ ಬೆನ್ನಿ ಅನ್ನಕತ್ತಿದ್ಲು. 1/2 ಕಿಲೋ ಬೆನ್ನಿ ಕೊಟ್ಟು ಹೋಗ್ಬಾ. ಹ್ಞೂನ್ರಿ ಕಾಕಾರಿ. ಏನ ಏನ ಬೆನ್ನಿ ಅನ್ನಕತ್ತಿದ್ದಿ, ತಗೋಬಾ. ಫಸ್ಟ್ಗೆ ಸಾಮ್ಗೋಳ್ ಕರಿಬೇಕಂತ ಹೇಳಿ ಸಾಮ್ಗೋಳ್ ಕರ್ಯಾಕ್ ಬಂದಾರು. ಈಗ ನೆಟ್ಗ ನಮ್ಮ ಮನೆಗೆ ಹೋಗ್ತಾರೇನೋರಿ. ಪಾಪ ನಾ ಕರೆದದ್ದು ದೂರ ಆಗಿದ್ದಕ್ಕೆ ಕೇಳಿಸಿಲ್ಲ ಅನಿಸ್ತೈತಿ. ನಾನ ಸುಮ್ಮ ಏನೇನ್ರ ತಿಳ್ಕೊಂಡ್ಬಿಡ್ತೇನೆ. ಎಲ್ಲಾರು ಕರೀತಾರು, ನಮ್ಮನ್ನ ಕರೀದ್ಲೆ ಬಿಡ್ತಾರೇನ್ರಿ? ಆತ್, ಎಲ್ಲರೂ ಕೂಡ ಮಸ್ತಾಗೆ ಮನಿ ಓಪನಿಂಗ್ ಮಾಡೇ ಬರ್ತೇವ್ರಿ ನಾವು ಹೋಗಿ. ಆತ್ರಿ, ಇನ್ನೊಂದಿಟ್ಟು ಬೆನ್ನಿ ಮಾರ್ಕೊಂಡ್ಕಾರ ನಾ ಮನೆಗೆ ಹೋಗ್ತೀನಿ. ನೀವು ಕತೆ ನೋಡ್ಕೊಂಡ್ ಬಂದ್ರಲ್ಲ, ಇಷ್ಟ ಆದ್ರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ.